ಗೌಡ್ರೆ ಈ ವೇಷದಲ್ಲಿ ನೀವು ಸೇಮ್ ಬಳಿಗಾರನ ತರ ಕಾಣಿಸ್ತಾ ಇದ್ದೀರಾ. ಯಾರಾದ್ರೂ ಕಂಡು ಹಿಡಿದು ರುಬ್ಬಕ್ಕಿಂತ ಮುಂಚೆ ದೃಷ್ಟಿ ತೆಗೆದು ಬಿಡ್ತೀನಿ ರೀ. ತಾಯಿ ದೃಷ್ಟಿ, ತಂಗಿ ದೃಷ್ಟಿ, ಮುಂಡೆ ದೃಷ್ಟಿ, ಹೋಗಾರ ದೃಷ್ಟಿ, ಬರೋ ದೃಷ್ಟಿ, ಎಲ್ಲಾರ ದೃಷ್ಟಿನೂ ಎಕ್ಕಡದಲ್ಲಿ ಹೋಗ್ಲಪ್ಪ. ಎಕ್ಕಡನೆ ಕಿತ್ತೋಯ್ತಲ್ಲ ಶಿವ. ಮಾದ ದೃಷ್ಟಿ ತೆಗಿಯುವಷ್ಟು ಪಸಂದ ಕಾಣ್ತಿದ್ದೀನಿಲ್ಲ. ಗುಳೆ ನರಿಗೆ ಹುಲಿ ವೇಷ ಹಾಕ್ದಂಗೆ ಕಾಣಿಸ್ತಾ ಇದ್ದೀರಾ. ಯಾಕ್ಲಾ ನನ್ಗೆ ಗುಳ್ಳೆನರಿ ಅಂದೆಯಾ? ನಾನೆಲ್ಲ ಹಂಗಂದೆ, ಹುಲಿ ಅಂದೆ. ಮಾದ ಈ ಎಸವ ಹಾಕೊಂಡು ಮಧುರಾ ಟೀಚರ್ ಕೈಗೆ ಬಳೆಯ ತೊಡಿಸ್ತಾ ಇದ್ರೆ ನಾನೇ ಅಂತ ಗೊತ್ತೇ ಆಗ್ಲಿಲ್ಲ ಕಣ್ಣ. ಹೌದು, ಈ ವೇಷ ಹಾಕೊಂಡು ನಿಮ್ಮ ತಾಯಿ ಎದುರುಗಡೆಗೆ ಹೋದ್ರೇನೆ ಕಂಡಿಡಿಯಕ್ಕಾಗಲ್ಲ, ಇನ್ನು ಮಧುರಾ ಟೀಚರ್ ಕಂಡಿಡ್ದು ಬಿಡ್ತಾರ. ಹೋಗಿ ಹೋಗಿ ಬಳೆ ಬೇಕಾ? ಬಳೆ 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 ಬಳೆ. ಅಪ್ಪ ಮಹದೇಶ್ವರ, ಇವ್ರು ಯಾರ ಹತ್ರನಾದ್ರೂ ಸರಿಯಾಗಿ ತಗಲಾಕೊಂಡು ಒದೆ ಬೀಳಂಗ್ ಮಾಡಪ್ಪ. ಬಳೆ 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 ಬಳೆಗಾರ ಅವ್ರಿ, ಸ್ವಲ್ಪ ನಿಂತ್ಕೋತೀರಾ? ಯಾರು ನೀವು? ಮುಖ ಯಾಕೆ ಮುಚ್ಕೊಂಡಿದ್ದೀರಿ? ಸ್ವಲ್ಪ ತೆಗೆದು ತೋರಿಸ್ತೀರಾ ಮುಖನಪ್ಪ? ಅದು ಟರ್ನ್ ಆಗ್ಬಿಡುತ್ತೆ ಅಂತ ಮುಚ್ಕೊಂಡಿದೀವಿ, ಇಲ್ಲ ಅಂದ್ರೆ ತೆಗೆದು ತೋರಿಸ್ಬಿಡ್ತಿದ್ವಿ. ನೀವು ಚೆನ್ನಾಗಿ ಬಳೆ ಹಾಕ್ತೀರಾ ಅಂತ ಮಧುರಾ ಟೀಚರ್ ಹೇಳ್ತಾ ಇದ್ರು, ಅದಕ್ಕೆ ಇಬ್ರು ಹಾಕಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆರಂಭನೇ ಹಿಂಗಿದೆ, ಇನ್ನು ಹೋಗ್ತಾ ಹೋಗ್ತಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೈ ಕೊಡಿ. ಇದೇನಿದು? ಬೆಣ್ಣೆ ತರ ಮೆದುವಾಗಿರ್ಬೇಕಾಗಿರೋ ಕೈ ಕಬ್ಬಣ ತರ ಗಟ್ಟಿಗದೆ. ಅದು ರೊಟ್ಟಿ ತಟ್ಟಿ ತಟ್ಟಿ ಗಟ್ಟಿ ಆಗ್ಬಿಟ್ಟಿದೆ. ಕೈ ತುಂಬಾ ಕೂದಲದೆ. ಅದೇ ನ್ಯಾಚುರಲ್ ಬ್ಯೂಟಿ ಅಲ್ವಾ? ಪರವಾಗಿಲ್ಲ ಬಿಡಿ. ಎಣ್ಣೆಯ ಸೌರ್ಬಿಟ್ಟು ಬಳೆಯ ಬಿಟ್ರೆ ಸಲೀಸಾಗಿ ಉಳ್ಕೊಂಡೈತದೆ. ಬಳಗಾರ್ರೆ, ನೀವು ಶಾನೆ ಪಸಂದ ಕೈ ತಿಡ್ತಿದಾರೆ ಕಂಬುಡಿ. ಈ ಮಾತು ಮಧುರಾ ಟೀಚರ್ ಅವ್ರ ಬಾಯಲ್ಲಿ ಬರ್ಲಿ ಅಂತ ತಾನೆ ನಾ ಈ ವ್ಯಾಸ ಹಾಕಿರೋದು. ಆ ಮಾತು ಅವ್ರ ಬಾಯಲ್ಲಿ ಯಾಕೆ ಬರಬೇಕು? ಇದೇನು ಹಿಂಗ್ ಕೇಳಿರಿ? ನನ್ಗೆ ಅವರು ಅಂದ್ರೆ ಸಾಣೆ ಪ್ರೀತಿ, ಅದಕ್ಕೆ ನಾ ಈ ವ್ಯಾಸ ಹಾಕಿರೋದು. ಯಾಕೆ ಹಿಂಗ್ ಹೊಡಿತಿದ್ದೀರಿ? ಯಾರು ನೀವು? ಈ ತರ ಯಾಸ ಹಾಕೊಂಡು ಎಣ್ಣೆ ಕೈ ತಿಡ್ಬಿಟ್ಟು ನಿಜವಾದ ಬಳೆಗಾರ ಕೆಟ್ಟ ಹೆಸರು ತಂದಯ. ಅಪ್ಪ ಮಾದಪ್ಪ, ಕೇಳಿದ್ದನ್ನು ಕೊಟ್ಟಿದ್ದೆ ಅಂದ್ರೆ ನೀನು ಇವತ್ತೇ ಹೆಣ್ಣು ಮಕ್ಕಳು ಸವಾಸ ಬೇಕಾ ನಿನಗೆ? ಶ್ರೀ, ಅಂತೂ ನಾನು ನೀವು ಒಂದಾಗೋ ಕಾಲ ಬಂದೇ ಬಿಡ್ತು. ಈ ಔಷಧಿ ನಿಮ್ಮ ಕಣ್ಣಿಗೆ ಬಿಡ್ತಿದ್ದಂಗೆ ನಾನು ನಿನ್ನವರು, ನೀವು ನನ್ನವರು. ನಮ್ಮ ಭಾವನ ಕಣ್ಣಿಗೆ ಈ ಎಣ್ಣೆ ಬಿಡಬೇಕು ಅಂದರೆ ಅವ್ರ ಕಣ್ಣಿಗೆ ಏನಾದರೂ ಬೀಳಿಸ್ಬೇಕು. ಆಗ ಈ ಔಷಧಿ ಹಾಕಕ್ಕೆ ನಂಗೊಂದು ನೆಪ ಸಿಗ್ತದೆ. ಏನು ಮಾಡನೆ? ಕಣ್ಣಿಗೆ ಖಾರದ ಪುಡಿ ಹಾಕ್ಬಿಟ್ರೆ? ಯೋವೇ, ಬೇಡ ಬೇಡ ಬೇಡ, ಕಣ್ಣಿಗೆ ಸಾನೆ ನೋವಾಯ್ತದೆ. ಬೇರೆ ಏನು ಮಾಡನೆ? ಉಪಾಯ ಸಿಕ್ತು. ಶ್ರೀ ಶ್ರೀ ರಾಮಚಂದ್ರ ಗೌಡನ್ನೇ ಬಿಟ್ಟುಬಿಟ್ಟೆ. ಬೇಡ ಅನ್ಸ್ತು, ಅದಕ್ಕೆ ಬುಟ್ಟಿ. ನಿನಗ್ ಬೇಡ, ಆದ್ರೆ ನನಗ್ ಬೇಕಲ್ಲ. ಅದಕ್ಕೆ ತಾನೇ ನೀವಿಟ್ಕೊಂಡಿರೋದು, ನಾನು ಬಿಟ್ಟಿರೋದು. ಯಾಕಂಗ್ ಬಾಯ್ ಬಡ್ಕೊಂಡೆ? ಏನ್ ನಿನ್ನ ಪ್ರಾಬ್ಲಮ್ಮು? ಶ್ರೀ, ಇಲ್ಲಿ ಅಕ್ಕಿ ನೋಡಿ. ನಾನು ನಿನ್ನ ಕಣ್ಣಿಗೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಉದ್ಭವ ಆಗಿರೋ ಒಂಥರ ಕಂಡೆನಾ? ಇಲ್ಲ, ಯಾಕೆ? ಮತ್ತೆ ಅಕ್ಕಿ ತಂದ್ಬಿಟ್ಟು ನಾನು ನೋಡೇ ಇಲ್ಲ ಅನ್ನೋ ತರ ತೋರಿಸ್ತಾ ಇದೆ. ನಾನು ಹಂಗೆ ಹೇಳಿಲ್ಲ ಶ್ರೀ. ಈ ಅಕ್ಕಿನ ಯಾವ ಅಂಗಡಿಯಲ್ಲಿ ತಂದ್ರಿ? ಅಕ್ಕಿಗಿನ ಬರೀ ಕಸನೇ ತುಂಬದೆ. ಪಾರು, ಅಕ್ಕಿ ತಂದ್ಬಿಟ್ಟು ನನ್ನ ಕಣ್ ಮುಂದೆ ಯಾಕೆ ಕೇಳ್ದೆ? ಸೌರಿ ಶ್ರೀ, ಅದು ಸೂರ್ಯ ಅಲ್ಲ, ಸಾರಿ. ಹಿಡಿದ್ರಿ ಜನ. ಅಯ್ಯೋ, ಕಣ್ಣಂಗ್ ಉಚ್ಕೋಬಾರ್ದು.
ಇನ್ನೇನ್ ಮಾಡಬೇಕು? ಕಣ್ಣು ಕುಟ್ಟನ ಕಿತ್ತು ತೊಳೆಕೊಂಡು ಪುನಃ ಅಂಟಿಸ್ಕೋಬೇಕಾ? ಬೇಡ ಬೇಡ ಬೇಡ, ಕಣ್ಣು ಕಸ ಬಿದ್ದಾಗ ಆ ಕಸನ ಆಚೆ ತೆಗಿಯೋಕೆ ನನ್ನ ಹತ್ರ ಒಂದು ಔಷಧಿ ಅದೇ. ಮತ್ ಮಾತಾಡ್ತಾ ತಂದಿದ್ದೆ ತಂದು ಬಿಡು. ತರ್ತೀನಿ ತರ್ತೀನಿ, ಬನ್ನಿ ಬನ್ನಿ. ಅಯ್ಯೋ ಕುತ್ಕೊಳ್ಳಿ ಕುತ್ಕೊಳ್ಳಿ. ಪಾರು ಬಿರ್ನ ಔಷಧಿ ಬಿಡು. ಬುಟ್ಟಿ ಬುಟ್ಟಿ ಬುಟ್ಟಿ. ಅಯ್ಯಪ್ಪ. ಆಯ್ತಾಯ್ತು. ಇಲ್ಲ ಕಣ್ಬಿಡಿ. ಈ ಔಷಧಿ ಹಾಕದ್ಮ್ಯಾಕೆ 2 ನಿಮಿಷ ಕಣ್ ಬಿಡ್ಬಾರ್ದು. ಈಗ ಹೆಂಗ ಅನಿಸ್ತಾ ಇದ್ದು? ತಣ್ಣಗಾಯ್ತಾ ಅದೇ. ಹಂಗಂದಿರಿಯಾ? ನೀವು ಕಣ್ಬಿಡಿ, ಇನ್ನ ಏನೇನೋ ಅನ್ನಿಸ್ತದೆ. ಅಂದ್ರೆ ಕಣ್ಣಿಗೆ ಬೆಣ್ಣೆ ಮುದ್ದೆ ಇಟ್ಟಂಗಾಯ್ತದೆ ಅಂದಿ. ಬಿಡ್ಲಾ? ಪಾರು, ಶ್ರೀ, ಯಾಕೆ ಇವತ್ತೊಂಥರ ಕಾಣಿಸ್ತಾ ಇದೆ? ಯಾವ ಥರ? ಗೋಡಂಬಿಗೆ ಒಣ ದ್ರಾಕ್ಷಿನ ಬೆರೆಸ್ಕೊಂಡು ತಿಂದಂಗೆ. ನಂಗೂ ಅಷ್ಟೇಯ, ನಿಮ್ಮನ್ನ ನೋಡ್ತಾ ಇದ್ರೆ ಕಲ್ ಸಕ್ಕರೆ ಖರ್ಜೂರ ಬೆರೆಸ್ಕೊಂಡು ತಿಂದಂಗೆ ಆಯ್ತಾ ಇದೆ. ಯಾಕೆ ಹಿಂಗಾಯ್ತಾ ಇದ್ದು? ಅದಕ್ಕೆ ಒಂದು ಡಯಟ್ ಆಡ್ಕೊಂಬರುಮ, ಎಲ್ಲ ಗೊತ್ತಾಯ್ತದೆ. ಅದು ಡಯಟ್ ಅಲ್ಲ, ಡುಯೆಟು. ಹಿಡಿದ್ರಿ ಜಾಡ. ಈಗ ಹಿಡಿತೀನಿ. ನೀನೆ ನನ್ನ ಸವಿಗನಸು, ಬೇಗ ಬಂದು ಪಚರಿಸು, ನೀ ನೀಡುತ್ತಿರುವ ಈ ಪ್ರೇಮ ಜ್ವರವ ಜಾನು ಮೇರಿ ಜಾನ್, ನಾನು ನಿನ್ನವ. ಯಾಕಲ್ಲ ಸತ್ತವ್ರ ಮುಂದೆ ಬಾಯ್ ಬಡ್ಕೊತಾ ಇದ್ದಾರಿ? ಗೌಡ್ರೆ, ಯಾರು ಸತ್ರೆ ನಾವು ಬಾಯ್ ಬಡ್ಕೊಳ್ಳಲ್ಲ, ಬಾಯ್ ತುಂಬಾ ಊಟ ಸಿಗುತ್ತೆ ಅಂತ ಖುಷಿಯಾಗಿರ್ತೀವಿ. ಬಾಯ್ ಗೌಡ್ರೆ, ನೀವೊಬ್ರು ಸಭ್ಯಸ್ತ್ರಾಯಿ ಹೆಂಡತಿ ತಂಗಿ ಒಟ್ಟಿಗೆ ಡುಯೆಟ್ ಆಡೋದು ಸರಿಯಾ? ಯಾಕೆ ಆಡ್ಬಾರ್ದು ಅಂತೀನಿ? ಪಾರವ್ರೆ, ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ಇದು ಸರಿನಾ? ನಾನು ಇವಳು ಶಾನೆ ಪ್ರೀತಿ ಮಾಡ್ತಾವಿ, ಡುಯೆಟ್ ಆಡೋದು ತಪ್ಪೇನದ್ದು? ಗೌಡ್ರೆ, ನಿಮ್ದು ಅಧಿಕ ಪ್ರಸಂಗ ಜಾಸ್ತಿ ಆಯ್ತು. ನಿಮ್ಗೆ ಮದಿ ಆಯ್ತು ಮರ್ರೆ, ಅದು ಅಲ್ಲದೆ ಸ್ವಂತ ನಾದಿನ ಹ್ಯಾಂಗ್ ಮರ್ರೆ ಪ್ರೀತಿ ಮಾಡ್ತೀರಿ? ವರಪ್ಪ, ನೀವಿಬ್ರು ಶಾನೆ ಪೋಲಿಗಳು. ನಾವಿಬ್ರು ಹೆಂಗ್ ಪ್ರೀತಿ ಮಾಡ್ತೀವಿ ಅಂತ ನಿಮಗೆ ತೋರ್ಸಕ್ಕದ್ದ? ಪರವಾಗಿಲ್ಲ, ತೋರಿಸಿ ಬಾವ. ನಿನ್ ಹೆಂಡತಿ ತಂಗಿನ ನೀನ್ ಪ್ರೀತಿ ಮಾಡ್ತೇನಾ? ಮಾಡಲ್ಲ ಕಂಡ್ರೆ, ಅನ್ಎಜುಕೇಟೆಡ್ ತರ ಮಾತಾಡ್ತಿದ್ದೀರಲ್ಲ, ಎಷ್ಟು ಸತಿ ಹೇಳ್ಬೇಕು? ಅದ ಈಗ ನೀವು ಅಕ್ಕನ ಫ್ರೆಂಡ್ ಏನಂದರಿ? ಅಕ್ಕ. ತಂಗಿ ಫ್ರೆಂಡ್ ಏನಂದಪ್ಪ? ತಂಗಿ. ಹಂಗೆ ನಾನು ಹೆಂಡತಿ ತಂಗಿನ ಹೆಂಡತಿ ಅನ್ಕೊಂಡಿನಿ. ಅಯ್ಯೋ ರಾಜ್. ನಿಮ್ಮ ಮಾತಿನ ತಾತ್ಪರ್ಯ? ಮುಂದಿನ ವಾರ ಮದುವೆ, ಅದರ ಮುಂದಿನ ವಾರ ಉಗಾಂಡದಲ್ಲಿ ಹನಿಮೂನು. ಬನ್ನಿ, ನಾವು ಹೋಗಿ ನಮ್ಮ ಕ್ವಾಣೆಲ್ ಮಲ್ಕೊಳ್ಳವು. ಇವತ್ತು ಅವರೊಬ್ರು ಇಲ್ಲಿ ಮಲ್ಕೊಳ್ಳಿ. ಪಾರು, ನೀನ್ ಬೇಕಿದ್ರೆ ಹೋಗಿ ರೂಮಲ್ಲಿ ಮಲ್ಗು. ನನ್ನ ಪಾಪು ಜೊತೆ ಇಲ್ಲೇ ಮಲಗ್ತೀನಿ. ನಿಮ್ಮಷ್ಟ್ರೇ, ನಮ್ಮ ಮಧುರ ಬಾಬಿ ಇದಾರಲ್ವಾ, ಊರಿನ ಗೌಡ್ರ ಶಿಷ್ಯ ಮಾತನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಇವನೇನಾದ್ರೂ ಮನೆ ಒಳಗಡೆ ಬಂದ್ರೆ ನಾನ್ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಇದೆಯಲ್ಲ. ಮಧುರಾ ಟೀಚರು ಕಣ್ಣಕ್ಕೆ ಕಸ ಬಿದ್ದೈತೆ ಅಂದ್ರು. ನಾ ದಂಡಕ್ಕೆ ಬಂದು ನೋಡ್ದೆ. ಮಧುರಾ ಟೀಚರು ಮಾದನಿಗೆ ಪಾಪು ಐ ಲವ್ ಯು ಅಂದ್ರು. ನನ್ನ ಕೈನಿಂದ 200 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಒಂದು ಮಚ್ಚನ್ನ ತಟ್ಟಿಸ್ಕೊಂಡ್ ಕೊಡ್ತೀನಿ, ವಾದ್ಯವನ್ನ ತಲೆನ ಎತ್ತ ಬಿಡೆ. ಹಾಗೆ ಮಾಡಿದ್ರೆ ನಾನು ಜೈಲ್ಗೆ ಹೋಗ್ಬೇಕಾಗತ್ತೆ. ಆಗ ನಾನು ಮಧುರವ್ರನ್ನ ನೋಡ್ಕೊತೀನಿ. ಅವ್ರ ತರ ಹಳೆ ಪಟಾಪಟಿ ಚಡ್ಡಿ ಬನ್ನಿ ನೀನ್ ಯಾಕೆ ಹಾಕೋತ್ಯಾ? ನಿಂಗೆ ಅದೆಲ್ಲ ಸೂಟ್ ಆಗಲ್ಲ. ಊಕಣ್ ಹೇಳಿ, ನಮ್ಮ ಬಾವ ಥರ ಹೊಸ ಪಟಾಪಟಿ ಚಡ್ಡಿ ಇವ್ರು ಹಾಕೊಂಡ್ರೆ ಅವನಿಗೆ ಪ್ಯಾಂಟ್ ಹಾಕ್ದಂಗೆ ಇರುತ್ತೆ.